ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಬೆಳಗಿನ ಶುಭೋದಯಗಳು. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನಾನು ತುಂಬ ದಿನದಿಂದ ವೀಡಿಯೋನ ಅಪ್ಲೋಡ್ ಮಾಡಿಲ್ಲ. ಏನೋ ಒಂಥರ ಬೇಜಾರು. ಹಾಗಾಗಿ ಮತ್ತೆ ಯೂಟ್ಯೂಬ್ನ ಯಾರೇ ಆಗಲಿ, ನಾನೇ ಆಗಲಿ, ಯಾರೇ ಆಗಲಿ, ಯೂಟ್ಯೂಬ್ ಅಂತ ಮಾಡಿದ್ಮೇಲೆ ಅದನ್ನು ನಾವು ಸ್ಟಾರ್ಟ್ ಮಾಡಿದಿಂದನೂ ಆಗ್ತಾ ಇರಬೇಕು ಅನ್ನೋ ಹುಮ್ಮಸ್ಸು ಜಾಸ್ತಿ ಆಗುತ್ತೆ. ಸೊ ಹಂಗಾಗಿ ಇವತ್ತೇನು ವಿಶೇಷತೆ ಅಂದರೆ, ನಾನು ರಾಜುಗೆ ಬರ್ತಡೇ ಮಾಡೋಣ ಅಂತ ಒಂಥರ ಏನು ಚಿಕ್ಕದಾಗಿ ಪುಟ್ಟದಾಗಿ ಪ್ಲ್ಯಾನ್ ಮಾಡಿದ್ವಿ. ಅವ್ರಿಗೆ ಈ ಥರ ಎಲ್ಲ ಇಷ್ಟಪಡಲ್ಲ. ಅದಕ್ಕೆ ಅಂದ್ಬಿಟ್ಟು ನಾವು ಅವ್ರಿಗೆ ಗೊತ್ತಿದ್ದಂಗೆ ಸರ್ಪ್ರೈಸ್ ಮಾಡೋಣ ಅಂತ ಅಂದ್ಬಿಟ್ಟು ಈ ಥರ ಮಾಡಿದ್ದೀನಿ. ಅವ್ರಿಗೆ ಖುಷಿ ಆಯಿತು ನೋಡಿ. ಅದು ಗಿಫ್ಟು ನಮ್ಮ ವರ್ಷಿಣಿ ಮಾಡಿಕೊಟ್ಟಿರೋದು. ಯಾರಿಗಾರ ಬೇಕು ಅಂದರೆ ನೀವು ಕಮೆಂಟಲ್ಲಿ ಬೇಕಾದರೆ ಹಾಕಿ. ಈ ಥರದ್ದೆಲ್ಲ ಅವಳು ಗಿಫ್ಟು ಚೆನ್ನಾಗಿ ಮಾಡ್ತಾಳೆ. ಅವಳದೇ ಒಂದು ವೀಡಿಯೋನ ಮಾಡಬೇಕು. ವೀಡಿಯೋನ ಮಾಡಿ ಅಪ್ಲೋಡ್ ಮಾಡ್ತೀನಿ. ಇವತ್ತು ರಾಜು ಬರ್ತಡೇ. ಇದು ಬಂದು ಮೇ 20ನೇ ತಾರೀಕು ನಾವು ವೀಡಿಯೋ ಮಾಡಿರೋದು. ಆವಾಗಿನಿಂದನೂ ನಾನು ವೀಡಿಯೋನ ಹಾಕಿಲ್ಲ. ಹಾಗಾಗಿ ವೀಡಿಯೋ ಎಲ್ಲ ಇತ್ತಲ್ಲ ಅಂದ್ಬಿಟ್ಟು ಹಾಕೋಣ ಅಂದ್ಬಿಟ್ಟು ಹಾಕ್ತಾಯಿದ್ದೀನಿ. ಫ್ರೆಂಡ್ ರಾಜುದು ಬರ್ತಡೇ. ಅವ್ರಿಗೆ ಈ ಥರ ಎಲ್ಲ ಒಂಥರ ಬರ್ತಡೇ ಮಾಡ್ಕೊಳ್ಳೋದು ಅಂದರೆ ಎಲ್ಲ ಇಷ್ಟ ಆಗೋಲ್ಲ. ಅಂದರೆ ಏನಪ್ಪ ಅಂದರೆ ಅವ್ರದ್ದು ಒಂಥರ ಪೀಸ್ ಆಫ್ ಮೈಂಡ್ ಅಂತಾರಲ್ಲ, ಏನು ಇದ್ರೂ ಏನು ತೋರಿಸ್ಕೋಬಾರ್ದು, ಇರಬಾರ್ದು, ಆ ಥರ ಮೈಂಡ್ ಇರೋದು. ನಂದು ಹಂಗಲ್ಲ. ಏನೋ ಒಂದು ಎಂಜಾಯ್ಮೆಂಟು, ಖುಷಿ, ಲೈಫ್ ಚೆನ್ನಾಗಿದ್ದೀವಿ ಅಂತ ಅಂದ್ಕೋಬೇಕು ಅನ್ನೋ ಲೈಫಲ್ಲಿ ನಾನಿರ್ತೀನಿ. ಹಾಗಾಗಿ ಅವ್ರಿಗೆ ಬರ್ತಡೇನ ಮಾಡ್ತಾಯಿದ್ದೀವಿ. ಬನ್ನಿ, ಇವತ್ತು ರಾಜು ಬರ್ತಡೇ ಇರೋದ್ರಿಂದ ನಾನು ನಮ್ಮ ಮನೆ ದೇವರು ಕಂಚಿ ವರದರಾಯ ಅಂದರೆ ವರದರಾಯ ಸ್ವಾಮಿ ಅಂತ ಇದೆ ನಾಗಮಂಗಲದಲ್ಲಿ. ಅಲ್ಲಿ ದಂಡಗನಹಳ್ಳಿ ಅಂತ ಬರುತ್ತೆ. ಆಲ್ಮೋಸ್ಟ್ ಎಲ್ಲರಿಗೂ ನಾಗಮಂಗಲ ಸೈಡಲ್ಲವ್ರಿಗೆಲ್ಲ ಗೊತ್ತಿರ್ತಾರೆ. ಇದು ನಮ್ಮ ಮನೆ ದೇವರು. ಒಂದು ವಿಶೇಷ ಏನು ಅಂತಂದರೆ, ನಮ್ಮ ಸಾಕವ್ವ ಬಂತಾಯಿದ್ದು ಮತ್ತು ನಮ್ಮ ಚಿಕ್ಕಮ್ಮ ಬಂದಿದ್ದರು. ಹಾಗಾಗಿ ಅವ್ರನ್ನೂ ಕರ್ಕೋಗೋಣ. ಅವ್ರ ಮನೆ ದೇವರು, ಹೆಣ್ಮಕ್ಳು ಅಂದ್ರೇ ಅವ್ರಿಗೆಲ್ಲ ನೋಡಿರಲ್ಲ ಅಂದ್ಬಿಟ್ಟು ಕರ್ಕೊಂಡು ಹೋಗ್ತಾಯಿದ್ದೀವಿ. ಒಂದು ಖುಷಿ ಸಖತ್ತು. ರಾಜುಗೆ ಖುಷಿ ಆಗ್ತಾಯಿತ್ತು. ಯಾಕೆಂದರೆ ಅವ್ರಿಗೆ ಗೊತ್ತಿಲ್ಲದೇ ಬರ್ತಡೇ ಮಾಡ್ತಾಯಿದ್ದೀವಿ ಅಂತ. ಬನ್ನಿ, ಹೇಗಿದೆ ನಮ್ಮ ವೀಡಿಯೋ ಮತ್ತು ಹೇಗೆ ರಾಜು ಬರ್ತಡೇ ಆಗುತ್ತೆ ಅಂತ ಎಲ್ಲರೂ ವೀಡಿಯೋನ ನೋಡಿ. ಅಲ್ಲೂ ಸ್ಕಿಪ್ ಮಾಡಿಬಿಡಿ ದಯವಿಟ್ಟು. ಸಬ್ಸ್ಕ್ರೈಬರ್ ಯಾರ್ಯಾರು ಸಬ್ಸ್ಕ್ರೈಬರ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬರ್ ಆಗಿ. ಥ್ಯಾಂಕ್ ಯು ಸೋ ಮಚ್. ನನ್ನ ವೀಡಿಯೋನ ಯಾವಾಗ ಹಾಕಿದ್ರು ನೋಡ್ತಾ ಇದ್ದೀರಾ. ಹಾಗೆ ಒಂದು ಇದನ್ನು ಚಾನಲ್ನ ಸ್ಟಾರ್ಟ್ ಮಾಡಿದ್ದೀನಿ. ಇನ್ಸ್ಟಾಗ್ರಾಮ್ನ ರಾಯರ ಮಗಳು ಅಂತ. ಅಲ್ಲಿ ನನ್ನ ಮಗಳದ್ದು ಹಾಕಿದ್ದಾಳೆ. ನೋಡಿ ಎಲ್ಲರೂ. ಬನ್ನಿ, ಈಗ ನಮ್ಮ ಮನೆ ದೇವ್ರಿಗೆ ಹೋಗೋಣ. ಇದೇ ನಾಗಮಂಗಲ ಹತ್ರ ಬರೋಂಥದ್ದು ದಂಡಗನಹಳ್ಳಿ ಅಂತ. ಒಳಗಡೆ ಆದಂಗೆ ಮನೆ ಒಳಗಡೆ, ಊರು ಒಳಗಡೆ ಆದಂಗೆ ದೇವಸ್ಥಾನ ಇದೆ. ಇದೇ ನೋಡಿ ವರದರಾಯ ಸ್ವಾಮಿ. ಅಂದರೆ ನಾನು ನೋಡಿದ ಪ್ರಕಾರ ವರದರಾಯ ಸ್ವಾಮಿ ಅಂದರೆ ಎಲ್ಲ ಅವತಾರಗಳು, ಈ ಚಲನಾರಾಯಣ ಸ್ವಾಮಿ, ವೆಂಕಟರಮಣ ಸ್ವಾಮಿ, ಆ ಥರನೇ ಇದೊಂದು ವರದರಾಯ ಸ್ವಾಮಿ ಅಂತಲೇ ಏನೋ ಇರಬೇಕು. ನಮಗೂ ಒಂದು ಮೂಲಗಳು ಗೊತ್ತಿಲ್ಲ. ಒಟ್ಟಲ್ಲಿ ನಮ್ಮ ಮನೆ ದೇವರು, ನಮ್ಮ ಯಜಮಾನ್ರ ಮನೆ ದೇವರು ಕಂಚಿ ವರದರಾಯ ಮತ್ತು ಲಕ್ಷ್ಮೀ ದೇವಿ ಅನ್ನೋದು ನಮಗೆ. ನಾವು ಬರೋಷ್ಟೊಳಗೆ ಆಲ್ಮೋಸ್ಟ್ ಅಲ್ಲಿ ಪೂಜೆ ಡೋರು ಕ್ಲೋಸ್ ಹೋಗಿದ್ರು. ಅಲ್ಲೇ ಪಕ್ಕದಲ್ಲೇ ಪೂಜಾರಿ ಮನೆಯವರು ಇರೋದ್ರಿಂದ ಗುರುಗಳೇ ಈ ಥರ ನಮ್ಮ ಹಸ್ಬೆಂಡ್ ಬರ್ತಡೇ ಅಂತ ಅಂದಿದ್ದಕ್ಕೆ ಸರಿ ಆಯಿತು ಅಂದ್ಬಿಟ್ಟು ಬಂತಾಯಿದ್ರು. ಅಂದರೆ ನಾವೇನಾರ ವಿಶೇಷತೆ ಇದ್ದರೆ ಅಭಿಷೇಕ ಮಾಡಿಸೋದು ಮತ್ತು ಪೂಜೆ ಮಾಡಿಸೋದು ಎಲ್ಲ ಇದ್ದಾಗ ಅವ್ರು ಕಾಂಟ್ಯಾಕ್ಟ್ ಇರ್ತೀವಿ. ಹಾಗಾಗಿ ಬಂದರು ಪಾಪ. ಬನ್ನಿ ಆಯಿತು ಅಂತ ಅಂದ್ಬಿಟ್ಟು ಬನ್ನಿ ಇವಾಗ ಪೂಜೆನ ಮಾಡಿಸ್ತಾಯಿದ್ದೀವಿ. ರಾಜು ಯಶಲ್ಲಿ ಕುಂಕುಮಾರ್ಚನೆ ಮಾಡಿಸಿ. ನಮ್ಮ ಮನೆ ದೇವರು ಪಕ್ಕ ಲಕ್ಷ್ಮೀ ದೇವಿ ಇದೆ, ಭೂದೇವಿನಿದೆ. ಒಂದು ವಿಶೇಷ ಏನಪ್ಪ ಇದು ಅಂದರೆ, ಹುಟ್ಟೋದು ಹಬ್ಬದ ದಿನ ಮನೆ ದೇವ್ರನ್ನ ನೋಡಬೇಕು ಅನ್ನೋದೊಂದು ಇದಿರ್ತದೆ ಅಂತ ರಾಜು ಕರ್ಕೊಬಂದಿದ್ದೀನಿ. ಅಲ್ಲಿಂದ ಬಂದು ನಾವು ಒದೆ ಸಮುದ್ರಕ್ಕೆ ಬಂದ್ವಿ. ಯಾಕೆಂದರೆ ಅತ್ತೆ ಮಾವ ನೋಡೋಣ, ಅವ್ರಿಗೂ ಕೇಕ್ ಕಟ್ ಮಾಡಿಸೋಣ, ಜನ್ಮದ ಹತ್ರ ಇವರು ಜನ್ಮ ಕೊಟ್ಟಿದ್ದಾರೆ ಅಂತ ದೇವಸ್ಥಾನಕ್ಕೆ ಕರ್ಕೋಣ ಅಂದಿದ್ವಿ. ಅವರಿಬ್ಬರು ಇಲ್ಲ, ದನಗಳು ನೋಡಬೇಕು, ನೀವು ಹೋಗಿದ್ದು ಬನ್ನಿಯಪ್ಪ ಅಂತ ಅಂದರು. ಹಾಗಾಗಿ ನಾನು ಅವ್ರನ್ನ ಪಾಪ ಕರ್ಕೋಬೇಕಾಗಿಲ್ಲ. ನೆಕ್ಸ್ಟ್ ಟೈಮ್ ಕರ್ಕೊಂಡು ಹೋಗ್ತೀನಿ. ಯಾವಾಗಲೂ ನಮ್ಮ ಅತ್ತೆ ನಮ್ಮ ಮಾವನ್ನೇನು ಮನೆ ದೇವ್ರು ಕರ್ಕೋಗೋಕ್ಕೆ ಇಷ್ಟಪಡ್ತಾ ಇರ್ತೀನಿ. ಯಾಕೆಂದರೆ ಅವ್ರು ಚೆನ್ನಾಗಿರಲಿ ಅಂತ ಬ್ಲೆಸ್ ಮಾಡಿದ್ರೆ ನಾವು ಚೆನ್ನಾಗಿರೋದು. ಹಾಗಾಗಿ ನಮಗೆ ಪಾಪ ಅವ್ರು ಬಿಟ್ರೆ ಯಾರೂ ಇಲ್ಲ. ನಮ್ಮ ಮಾವ ನಮ್ಮ ಅತ್ತೆನೇ ನಮಗೆ ಅಂದ್ಬಿಟ್ಟು ಅವರು ಅಷ್ಟೇ. ಈಗ ಅಲ್ಲಿಂದ ಅವ್ರನ್ನೂ ಕರ್ಕೊಂಡು ನಾವು ಪಾಂಡವಪುರ ನಮ್ಮ ಮನೆಗೆ ಬಂದಿದ್ವಿ. ನಮ್ಮ ಚಿಕ್ಕಮ್ಮ ಪಾಪ ನಮಗೋಸ್ಕರ ಅವರು ಎಲ್ಲನೂ ಅಡುಗೆ ಮಾಡ್ತಾಯಿರ್ತಾರೆ. ನಮ್ಮ ಚಿಕ್ಕಮ್ಮನ ಬುದ್ಧಿ ಏನಂದರೆ ಪಾಪ ಎಲ್ಲೇ ಬಂದರೂ ಅವರೇ ಅಡುಗೆ ಮಾಡೋದು, ಅವ್ರಿಗೆ ಎಲ್ಲರೂ ತಿನ್ನಿಸ್ಬೇಕು. ನಂತರ ನಮ್ಮಲ್ಲಿ ಏನಾಗುತ್ತೆ ಅದನ್ನು ಮಾಡಿ ಇನ್ನೊಬ್ರು ಕೊಡಬೇಕು, ಇನ್ನೊಬ್ರು ಮಾಡಿ ಖುಷಿ ಪಡಿಸ್ಬೇಕು ಅನ್ನೋ ಥರ. ಈಗ ನಮ್ಮ ಮಾವ ಎಲ್ಲ ನಾಟಿ ಕೋಳಿ ಅಲ್ಲಿ ಮನೆಯಿಂದನೇ ತಗೊಬಂದಿದ್ರು ಮಗನಿಗೆ ಅಂದ್ಬಿಟ್ಟು. ಬರ್ತಡೇನ ಮಗಂದು ಅಂದ್ಬಿಟ್ಟು ನಾಟಿ ಕೋಳಿನ ಕಟ್ ಮಾಡ್ತಿದ್ದಾರೆ. ನಮ್ಮ ಚಿಕ್ಕಮ್ಮ ಕೈಮಾ ಮಾಡ್ತಿದ್ದಾರೆ. ಅಂದರೆ ನಮ್ಮ ಅವ್ವನಿಗೆ, ಸಾಕವನಿಗೆ ಕೈಮಾ ಅಂದರೆ ಇಷ್ಟ ಅಂದ್ಬಿಟ್ಟು ಮಟನ್ ತೊಗೊಬಂದಿದ್ದೀನಿ. ಅಲ್ಲೇ ಕೈಮಾ ತೊಗೊಬಂದಿದ್ವಿ. ನಮ್ಮ ಚಿಕ್ಕಮ್ಮ ಮಾಡ್ತಾಯಿದ್ದಾರೆ. ಅದು ಕೈಮಾನ ನನಗಂತೂ ಮಾಡೋಕ್ಕೆ ಬರೋಲ್ಲ. ಹಾಗಾಗಿ ಚಿಕ್ಕಮ್ಮನ ಎಲ್ಲ ಮಾಡಿಕೊಡ್ತಿದ್ದಾರೆ. ಅವರೇ ಸಖತ್ತು ಚೆನ್ನಾಗಿ ಮಾಡ್ತವ್ರೆ. ನಮ್ಮ ಮಾವ ಇನ್ನು ನಾಟಿ ಕೋಳಿ ಎಲ್ಲ ಕ್ಲೀನ್ ಮಾಡ್ತವ್ರೆ. ನಮ್ಮ ಚಿಕ್ಕಮ್ಮ ಏನೇ ಅಡುಗೆ ಕೊಟ್ಟರು ಮಾಡ್ತಾರೆ. ಅದೊಂದು ಖುಷಿ ಅವ್ರಿಗಂತೂ. ಹಳೆಯ ಕಾಲದರಲ್ವ,
ಸಖತ್ತಾಗಿ ಚೆನ್ನಾಗಿ ಅಡುಗೆ ಮಾಡಿದರು. ಆಮೇಲೆ ಎಲ್ಲರಿಗೂ ಊಟ ಹಾಕ್ಬಿಟ್ಟು ನಾವು ಊಟ ಮಾಡಿದ್ವಿ. ನಮ್ಮ ಅಣ್ಣ ಎಲ್ಲ ಬಂದಿದ್ದರು. ಊಟ ಮಾಡೋಷ್ಟರೊಳಗೆ ಆಲ್ಮೋಸ್ಟ್ ಎಲ್ಲ 11:30 ಆಗೋಗಿತ್ತು. ಹಾಗಾಗಿ ಅಣ್ಣ ಇಬ್ಬರು ಪಾಪ ಅವರು ಟೈಮಾಗಿ ಹೋಗುತ್ತೆ ಅಂದ್ಬಿಟ್ಟು ಬರಲಿಲ್ಲ. ನಮ್ಮ ಸಕಣ ಬಂದೈತೆ. ನಮ್ಮ ಸಕಣ ಪಾಪ ಇದು ನಮಗೊಂದು ಖುಷಿ, ನಮ್ಮ ಅಣ್ಣ ಏನು ಕರೆದ್ರು ನನ್ನ ತಂಗಿ ಕರೆದವಳೆ ಅನ್ನೋ ಖುಷಿಗೆ ರೆಸ್ಪೆಕ್ಟ್ ಕೊಟ್ಟು ಬರ್ತದೆ. ಅದಕ್ಕೆ ನನಗೆ ನಮ್ಮ ಸಕಣ ಸಖತ್ ಇಷ್ಟ. ಈಗ ರಾಜುಗೆ ನಮ್ಮ ಮನೇಲಿ ಕೇಕ್ ಕಟ್ ಮಾಡಿಸಿ ಎಂಜಾಯ್ ಮಾಡಿದ್ವಿ. ಫ್ರೆಂಡ್ ಎಲ್ಲರೂ ನಮ್ಮ ವೀಡಿಯೋನ ನೋಡ್ತಾ ಇದ್ದೀರಾ, ಥ್ಯಾಂಕ್ ಯು ಸೊ ಮಚ್. ಹೀಗೆ ನಮ್ಮ ವೀಡಿಯೋನ ನೋಡ್ತಾ ಇರಿ. ನಮ್ಮ ರಾಜುಗೆ ವಿಶ್ ಮಾಡಿ 100 ವರ್ಷ ಚೆನ್ನಾಗಿರಲಿ. ರಾಜು ಏನಕ್ಕೆ ನಮ್ಗೆ ಇಷ್ಟ ಅಂದರೆ ಅವ್ರಿಗೆ ಒಂಥರ ಹೊಟ್ಟೆ ಕಿಚ್ಚಿಲ್ಲ, ಏನೋ ಒಂಥರ ಕ್ಯೂಟ್ ಥರ ಮಗು ಥರ. ಅದಕ್ಕಾಗಿ ನಾನು ಸಖತ್ತು ನಮ್ಮ ರಾಜುಗೆ ಖುಷಿ ಇಡೋಕ್ಕೆ ಇಷ್ಟಪಡ್ತೀನಿ. ಅವ್ರಿಗೆ ದೇವರು ಒಳ್ಳೇದು ಮಾಡಲಿ. ಥ್ಯಾಂಕ್ ಯು.